ಸರ್ ಇವಾಗ ಪರಿವರ್ತನಾ ಸ್ಕೂಲ್ ಕಾಲೇಜಲ್ಲಿ ಕೋರ್ಸ್ಗಳ ಬಗ್ಗೆ ಎಸ್ ನಮ್ಮ ಪರಿವರ್ತನಾ ಶಾಲೆ CBSE ಪಠ್ಯಕ್ರಮ ಅಂತ ಹೇಳಿದ್ರೆ 1ರಿಂದ 10ನೇ ತರಗತಿವರೆಗೆ ನಮ್ಮಲ್ಲಿ ಎಲ್ಲ ಒಂದು CBSE ಪಠ್ಯಕ್ರಮ ಹೊಂದಿರತಕ್ಕಂಥ ಒಂದು ಶಾಲೆ ಆಗಿದ್ದು CBSE ಯಾರು ಓದಬೇಕು ಅಂತ ಮಕ್ಕಳು ಆಸೆಯನ್ನು ಇಟ್ಕೊಂಡು ಬರ್ತಾರೆ ಅಂತಹ ಮಕ್ಕಳಿಗೆ ನಾವು CBSE ಬೋರ್ಡ್ ಟೀಚಿಂಗ್ ಅನ್ನು ಮಾಡ್ತೀವಿ. ಜೊತೆಯಲ್ಲಿ ನಮ್ಮಲ್ಲಿ 9th ಮತ್ತು 10th ಕೂಡ ಸ್ಟೇಟ್ ಬೋರ್ಡ್ ಕೂಡ ಅವಕಾಶ ಮಾಡ್ತೀವಿ. ಅಂದ್ರೆ ಸ್ಟೇಟ್ ಬೋರ್ಡ್ ಮಕ್ಕಳು ಕೂಡ 9th ಮತ್ತು 10th ಅವರು ಯಾರಾದ್ರೂ ಸ್ಟೇಟ್ ಬೋರ್ಡ್ ಅಲ್ಲಿ ಓದಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಮಕ್ಕಳು ಈ ರೆಸಿಡೆನ್ಷಿಯಲ್ ಓದಬೇಕು ಅಂತ ಕೂಡ ಅವರು ಕೂಡ ನಾವು ಸ್ಟೇಟ್ ಬೋರ್ಡ್ ಪಠ್ಯಕ್ರಮವನ್ನು ಟೀಚ್ ಮಾಡ್ತಾ ಇದ್ದೀವಿ. ಹಾಗೆ ಜೊತೆಯಲ್ಲಿ PUC ಗೆ ಬಂದಾಗ ಕಾಲೇಜ್ಗೆ ಬಂದಾಗ ನಮ್ಮಲ್ಲಿ ಸ್ಪೆಷಲೈಸೇಷನ್ ಏನಂತ ನೋಡ್ತಾ ಹೋದ್ರೆ ಒಂದು PCMB ಮತ್ತೆ PCMC ಅಂತ ಇದೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ. ಹಾಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್. ಯಾರು JEE ಮಾಡಬೇಕು, ಯಾರು ನೀಟ್ ಮಾಡಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಬಂದಿರ್ತಾರೆ ಅಂತವರ ಒಂದು ಮಹತ್ವಾಕಾಂಕ್ಷೆ ಮತ್ತು ಗುರಿಯನ್ನ ಈಡೇರಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಉತ್ತಮ ಒಂದು ಶಿಕ್ಷಣವನ್ನ ಕೊಡ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಮಕ್ಕಳನ್ನ ನಾವು ಅವ್ರು ಏನು ಆಸೆ ಇಟ್ಕೊಂಡು ಬಂದಿದ್ದಾರೆ, ಗುರಿ ಇಟ್ಕೊಂಡು ಬಂದಿದ್ದಾರೆ, ಆ ಗುರಿಯನ್ನ ತಲುಪಿಸೋ ಕಡೆ ಪ್ರಯತ್ನವನ್ನ ನಾವು ಈ ಒಂದು 2 ಕರಿಕ್ಯುಲಮ್ ಅಲ್ಲಿ ಮಾಡ್ತಾ ಇದ್ವಿ. ಹಾಗೆ ಜೊತೆಯಲ್ಲಿ ನಮ್ಮಲ್ಲಿ ಕಾಮರ್ಸ್ ಪಠ್ಯಕ್ರಮ ಕೂಡ ಇದೆ. ಅದೇ ಕಾಮರ್ಸ್ ಅಲ್ಲಿ SEBA ಮತ್ತೆ CEBA ಅಂತ ಹೇಳ್ತೀವಿ. ಮತ್ತೆ ಸ್ಟಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಮತ್ತೆ ಅಕೌಂಟೆನ್ಸಿ. ಹಾಗೆ ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಮತ್ತೆ ಇದು ಎಕನಾಮಿಕ್ಸ್ ಮತ್ತೆ ಅಕೌಂಟೆನ್ಸಿ ಇಷ್ಟು ಸಬ್ಜೆಕ್ಟ್ ನಾವು ಕಾಮರ್ಸ್ ಅಲ್ಲಿ ಕೊಡ್ತೀವಿ.